ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ತಾಲೂಕಿನ ಹತ್ತಿಕುಣಿ ಗ್ರಾಮದ ಹೊರವಲಯದಲ್ಲಿ ಇರುವ ಗೋಪು ನಾಯಕ ತಾಂಡ ರಸ್ತೆಯ ಬಳಿ ಚಿರತೆ ದಾಳಿ ಮಾಡಿ 2 ಹೋತುಗಳನ್ನ ಕೊಂದು ಆಕಳು ಕರುವನ್ನ ಗಾಯಗೊಳಿಸಿದ ಘಟನೆ ರೈತರಲ್ಲಿ ಭಾರೀ ಆತಂಕ ಮೂಡಿಸಿದೆ. ರವಿವಾರ ಮಧ್ಯರಾತ್ರಿ ನಡೆದ ಈ ದಾಳಿಯಲ್ಲಿ ಒಂದು ನಾಯಿಯನ್ನ ಕೂಡ ಚಿರತೆ ಎಳೆದುಕೊಂಡು ಹೋಗಿ ತಿಂದಿರುವುದು ಪರಿಸ್ಥಿತಿಯ ಗಂಭೀರತೆಯನ್ನ ತೋರಿಸಿದೆ. ಮಾಹಿತಿ ತಿಳಿದಾಕ್ಷಣ ಸಾಮಾಜಿಕ ಹೋರಾಟಗಾರ ಉಮೇಶ್ಗೆ ಮುದ್ನಾಳ್ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಪಶು ಇಲಾಖೆ ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನ ಸ್ಥಳಕ್ಕೆ ಕರೆಸಿ ಪಂಚನಾಮೆ ಮತ್ತು ಮರಣೋತ್ತರ ಪರೀಕ್ಷೆ ನಡೆಸುವಂತೆ ಒತ್ತಾಯಿಸಿದರು. ಗಾಯಗೊಂಡ ಕರುವಿಗೆ ಚಿಕಿತ್ಸೆ ಕೊಡಿಸಲಾಗಿದೆ. ಈ ಹಿಂದೆ ಅಲ್ಲಿಪುರ, ಮಸಕನಹಳ್ಳಿ, ಮುಂಡರಗಿ, ಅಶೋಕನಗರ ಮತ್ತು ಬಳಿಚಕ್ರ ಭಾಗಗಳಲ್ಲೂ ಚಿರತೆ ದಾಳಿ ನಡೆದಿರುವುದನ್ನು ಉಲ್ಲೇಖಿಸಿದ ಉಮೇಶ್ ಮುದ್ನಾಳ್, ಅರಣ್ಯ ಇಲಾಖೆಯ ನಿರ್ಲಕ್ಷ್ಯವೇ ಇಂತಹ ಘಟನೆ ಮರುಕಳಿಸಲು ಕಾರಣ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ತಕ್ಷಣ ಹೆಚ್ಚಿನ ಬೋನುಗಳನ್ನು ಅಳವಡಿಸಿ ಹಿರಿಯ ಅಧಿಕಾರಿಗಳ ತಂಡ ರಚಿಸಿ ಚಿರತೆಯನ್ನ ಸೆರೆ ಹಿಡಿದು ಬೇರೆಡೆ ಸ್ಥಳಾಂತರಿಸಬೇಕು, ರೈತರಿಗೆ ಪರಿಹಾರ ಒದಗಿಸಬೇಕು. ಇಲ್ಲವಾದರೆ ಯಾದಗಿರಿ ಸೇಡಂ ರಸ್ತೆ ತಡೆದು ಬೃಹತ್ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ನಮಸ್ಕಾರ. ಏನ್ ಸರ್, ನಿಮ್ಮ ಅರಣ್ಯ ಇಲಾಖೆ ಎಲ್ಲರೂ ಏನು ಕಣ್ಣು ಮುಚ್ಚ ಕೂತ್ ಬಿಟ್ರಲ್ಲ, ರೈತರೆಲ್ಲ ಬಡದಾಡ್ತಾರ, ಜೀವ ಕಳ್ಕೊಂಡು ಒದ್ದಾಡ್ತಿದಾರ. ಎಲ್ಲಿ ಹತ್ತಿಕುಣಿಯಾಗಾಯ್ತು, ಅದು ಅಲಿಪುರದಾಗಾಯ್ತು, ಮಸ್ಕನಳ್ಳಿಯಾಗಾಯ್ತು, ಬಳಿಚಕ್ರದಾಗಾಯ್ತು, ಅಲ್ಲಿ ಬೋನು ವ್ಯವಸ್ಥೆ ಮಾಡಿಲ್ಲ, ಸರಿಯಾಗಿ CC ಕ್ಯಾಮ್ರಾ ಮಾಡಿಲ್ಲ. ನೋಡಿ, ಎರಡು ಮರಿ ಕಲಸ ಆಗ್ಯದ, ಆಕಳು ಕೊಡೋದು, ಕರ್ ಕೊಡೋದ, ಕರ ಹಾಲು ಕುಡ್ಲಕ್ ಬರೋದು, ನಾಯಿನ್ ತೊಗೊಂಡ್ ಹೊಡೋಗ್ಬಿಟ್ಟು ಬಡವ್ರು ಇರ್ಬಾರ್ದ. ಈಗ ಬಡವ್ರ ಜೀವರೇ ಮಕ್ಕಳು ಬೆಳೆಸಂಗ್ ಬೆಳೆಸಿರ್ತಾರ ಸರ್ ಅವ್ರನ್ನ. ನಿನ್ನೆ ರಾತ್ರಿ ಘಟನೆ ಆಗದೆ, ಯಾರು ಒಬ್ರು ಇಲ್ಲಿ. ನಾಳೆ ಬೆಳೆ ರಾಶಿ ಮಾಡೋದು ಮನುಷ್ಯರಿಗೆ ಯಾರನ್ನ ಸತ್ರ ಹೆಂಗ್ರಿ ಸರ? ಕೇಸ್ ಮಾಡ್ಬೇಕು, ಇವತ್ತು ಬೋನ್ ಇಲ್ಲಿಗೆ ಬರ್ಬೇಕು, ಮತ್ತೆ CC ಕ್ಯಾಮ್ರಾ ಅಳವಡಿಸಿ ಇವತ್ತು ಪತ್ತ 4 ಕಡೆಗೆ ಆಗಿದ್ರೆ ಎಚ್ಚೆತ್ಕೊಂಡಿಲ್ಲ. ಬೋನ್ ಎಷ್ಟಾವ, CC ಕ್ಯಾಮ್ರಾ ಎಷ್ಟಾವ, ಇನ್ನೂ ತರ್ಲಾಕತ್ತಾರ ಅಂತ ಕುಣೆ ತೋಡದಾಗ ನೋಡ. ಈಗ ನೀವು ಬಂದ್ಬಿಟ್ಟು ಇವ್ರಿಗೆ ಸಾಂತ್ವನ ಹೇಳ್ರಿ, ಧೈರ್ಯ ಹೇಳ್ರಿ, ಇದಕ್ ಮುಂದೆ ಏನಾಗ್ತದ ಪರಿಹಾರನ ಆಗ್ಬೇಕು. ಅಲಿವೇರ ಕಟ್ರ ಮೊನ್ನೆ ಬಸ್ಸದ ಕಟ್ತಾರ, ಮಕ್ಳು ಸಾಕಿದ ಅಲ್ಲಿ ಬಸ್ಸದ ನೋಡ್ರಿ, ಒಳಗ ಬಸ್ ಏಸಾವ್ ಎಲ್ಲ ಬಂದು ಒಟ್ಟೆ ಹೆಂಗನ ಮಾಡಿ ಟ್ರೇಸ್ ಮಾಡ್ಬೇಕಾದ. ಬಂದಿರಲ್ಲ ಇಲ್ಲ, ಅದು ಬೇರೆ ಇದರಿಂದ ಇಸ್ಕೊಂಡ್ಬಂದಿ ಚಿತ್ತಾಪುರದ ಕ್ಯಾಮ್ರಾ ಅವ್ರು ನಂಬಲ್ಲಿ ಇಲ್ರಿ, ಇನ್ನ ತರ್ಸ್ಲಾಗೈತ್ರಿ ಸರ್. ಈ ಸದ್ಯಕ್ಕೆ ಈಗ 4 ಇದಾವೆ. ಮುರುಗೇಂದ್ರ ತಂದೆ. ಇದೇ ವೇಳೆ ವಲಯ ಅರಣ್ಯಾಧಿಕಾರಿ ಬುರಾನುದ್ದೀನ್ ಸ್ಥಳಕ್ಕೆ ಭೇಟಿ ಕೊಟ್ಟು CC ಕ್ಯಾಮರಾ ಮತ್ತು ಬೋನುಗಳನ್ನು ಅಳವಡಿಸಿ ಶೀಘ್ರದಲ್ಲೇ ಚಿರತೆಯನ್ನ ಸೆರೆ ಹಿಡಿಯುವುದಾಗಿ ರೈತರಿಗೆ ಭರವಸೆ ಕೊಟ್ಟಿದ್ದಾರೆ. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.